ಲಕ್ಷ್ಮೀ ನಿವಾಸ ದ್ವಾರ ಒಳಗೆ ಅಜ್ಜಿನ ಕರ್ಕೊಂಬಂದು ದವಾಖಾನೆ ಒಳಗೆ ಸೇರಿಸಿ ಮ್ಯಾಕ ಅವ್ರ ಮಕ್ಕಳೆಲ್ಲ ಬರ್ತಾರೆ, ಮೊಮ್ಮಕ್ಕಳೆಲ್ಲ ಬರ್ತಾರೆ. ಅವಾಗ ಅವ್ರು ಹಿರಿಯ ಮಗ ಇರ್ತಾನಲ್ಲ ಅವ್ನು ಬರ್ತಾನೆ. ಅವು ಬಂದು ಅವಾಗ ಅವರೆಲ್ಲ ಬಂದು ಕೂಡ್ಕೊಂಡಾಗ ಅವ್ರ ಅಜ್ಜಿ ಬಗ್ಗೆನೇ ಮಾತಾಡೋ ಹೊತ್ತಿನಾಗ ಏನಾಗ್ಬಿಡ್ತೈತಿ, ಅವಾಗ ಡಾಕ್ಟರ್ ಬರ್ತಾರೆ. ಡಾಕ್ಟರ್ ಬಂದು ಅವ್ರ ಹಿರಿಯ ಮಗ ಯಾರು ನಾವು ಮಾತಾಡಬೇಕು ಅಂತ ಹೇಳ್ತಾರೆ. ಅವಾಗ ನಾನು ಹಿರಿಯ ಮಗ ಅಂತ ಮಾತಾಡ್ತಾರೆ. ಅವಾಗ ಡಾಕ್ಟ್ರ್ ಇಲ್ಲ ಅವ್ನು ಪರ್ಸ್ನಲ್ ವಿಷಯ ಮಾತಾಡ್ಬೇಕು ಅಂತ. ಅವಾಗ ನಾನೇ ಹಿರಿಯ ಮಗ ಅಂತೀವಿ, ನಾನು ಮಾತಾಡ್ತೇನೆ ಅಂತಾರೆ. ಅಂದ್ಮ್ಯಾಕೆ ಏನೋ ಅಂತ ಡಾಕ್ಟರ್ ಆಮ್ಯಾಕೆ ಅವರು ಆಯ್ತು ಬರ್ರಿ ಹೋಗೋಣ ಅಂತ. ಅವ್ರ ಹೆಣ್ಮಕ್ಳು ಇಲ್ಲ ರೀ, ನಾವು ಅವ್ರಿಗೆ ಮೊಮ್ಮಕ್ಕಳು ನಮ್ಮ ಜೊತೆಗೆ ಭಾಳ ಒಡನಾಟ ಐತೆ ಅವರು, ನಾವು ಹೋಗಿ ಮಾತಾಡ್ಬೇಕ್ರಿ ಅವ್ರ ಜೊತೆಗೆ ಅಂತ ಹೇಳ್ತಾರೆ. ಇಲ್ಲ ಬೇಡ ಅವ್ರ ಹಿರಿಯ ಮಕ್ಕಳ ಮಾತಾಡಬೇಕು ಅಂತ ಹೇಳಿದಾಗ ಅವ್ರು ಅಂತ ಇಲ್ಲ ನಾವು ಒಳಗೆ ಹೋಗ್ತೀವಿ ಅಂತ ಮೂವರನ್ನ ಇಬ್ಬರು ಹೆಣ್ಮಕ್ಳನ್ನ ಆಮ್ಯಾಕೆ ಅವ್ರ ಹಿರಿಯ ಮಗನ ಕರ್ಕೊಂಡು ಒಳಗೆ ಹೋಗ್ತಾರೆ. ಒಳಗೆ ಹೋದ್ಮ್ಯಾಗ ಡಾಕ್ಟ್ರ್ ಏನಂತ ಹೇಳ್ತಾರೆ ಅಂದ್ರೆ ಇಲ್ಲ ಅಜ್ಜಿಗೆ ಪ್ರಜ್ಞೆ ಬರೋದು ಭಾಳ ಲೇಟ್ ಆಕೈತಿ ಅಂತ ಇವ್ರು ಹೊರ ಬಂದ ಮ್ಯಾಕೆ ಎಲ್ಲ ಹೇಳ್ತಾರೆ. ಆಮೇಲೆ ಡಿಸ್ಕಸ್ಕೊಂಡು ಮಾಡ್ತಾರೆ ಏನು ಕಾರಣ ಆಗಿರೋದು, ಏನಾಗೈತಿ, ಏನು ವಿಷಯ ಆಗೈತಿ ಅದ್ರ ಬಗ್ಗೆ ಮಾತಾಡಬೇಕು ಅವ್ರಿಗೆ. ಅದರೆಲ್ಲ ಕೇಳಿ ಅಣ್ಣನಕ್ಕೆ ಆಮ್ಯಾಕೆ ಚಿನ್ನು ಮರಿ ಗಂಡ ಏನಂತಾನೆ ಇಲ್ಲ ಅಜ್ಜಿನ ನಾನೇ ಕರ್ಕೊಂಡು ಹೋಗ್ತೇನೆ, ಅವ್ರಿಗೆ ಆರಾಮಾಗ ಮಠ ನಾನು ನೋಡ್ಕೊಂತೇನೆ ಅಂತಾನೆ. ಅವರು ಹಿರಿಯ ಮಗ ಅದನ್ನಲ್ಲ ಇಲ್ಲ ನಾ ಕರ್ಕೊಂಡು ಹೋಗ್ಬೇಕು, ನಮ್ಮ ಅಜ್ಜಿ ನಮ್ಮ ತಾಯಿಯವರು ನಾವು ಬಿಟ್ಟಿದ್ದು ಕೊಡಲ್ಲ ಅಂತ ಹೇಳ್ತಾರೆ. ಅದ್ರ ಬಗ್ಗೆನೇ ಡಿಸ್ಕಷನ್ ಆಗ್ತೈತಿ. ನಾಳೆ ಇವತ್ತಿನ ಬಗ್ಗೆ ಏನಾಗೈತಿ ಇವತ್ತು ನೋಡ್ಬೇಕಾದ್ರೆ ಇಲ್ಲಿವರೆಗೆ ಸಂಚಿಕೆ ನಡೆದಿದೆ.